ಇದು ನೋಡಿ ಸನ್ಫ್ಲವರ್ ಸೀಡ್ಸ್ ನಾವು ತಿಂತೀವಲ್ಲ, ಸೊ ಅದೇ ಫಸ್ಟಿಗೆ ಹೇಗಿರುತ್ತೆ ತೋರಿಸ್ತೇನೆ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇವತ್ತು ನಾವು ಎಲ್ಲಿಗೆ ಹೊಂಟಿವಿ ಅಂದ್ರೆ ನಮ್ಮ ಆಂಟಿ ಮನೆ ಅಂದ್ರೆ ಪಟ್ಟದಕಲ್ಲಿಗೆ ಹೊಂಟಿವಿ. ನಾನು ಬಂದಾಗ ಟೈಮ್ ಸಿಕ್ಕಾಗೆಲ್ಲ ಹೋಗಿ ಬರ್ತಿರ್ತೀನಿ. ಸೊ ಹಂಗಾಗಿ ಇವತ್ತು ಹೊಂಟಿವಿ ನಾವು, ನಾನು ನನ್ನ ಹಸ್ಬೆಂಡ್ ಹಾಗೆ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆಗೆ. ಅವರನ್ನ ಮತ್ತೆ ತೋರಿಸ್ತೀನಿ ಏನಾಗುತ್ತೆ ಏನಂತ ಹೇಳಿ. ನೋಡ್ಕೊಂಡು ಬರುವ. ಪಟ್ಟದಕಲ್ಲು ಅಲ್ಲಿದು ಟೆಂಪಲ್ದು ಬ್ಲಾಗ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ವಿಡಿಯೋ ತೆಗೆದಿದ್ದು ನನಗೆ ಗೊತ್ತೇ ಇಲ್ಲ, ಬಿಕಾಸ್ ನಾನು ತುಂಬ ಕಾನ್ಸಂಟ್ರೇಟ್ ಆಗಿ ರೋಡನ್ನೇ ನೋಡ್ತಿದ್ದೆ. ಅಂದರೆ ಸ್ಕೂಟಿ ಓಡಿಸ್ತೀನಿ ನಾನು, ಬಟ್ ಡಬಲ್ ಇದ್ರೆ ನನಗೆ ಯಾಕೋ ಭಯ ಬರುತ್ತೆ ಬ್ಯಾಲೆನ್ಸಿಂಗಿಗೆ. ಹಾಗಾಗಿ ಅವ್ರು ವಿಡಿಯೋ ಮಾಡಿದ್ದು ನಾನು ಅಷ್ಟು ಕರೆಕ್ಟ್ ಅಬ್ಸರ್ವೇ ಮಾಡಿರಲಿಲ್ಲ, ನೋಡೇ ಇರಲಿಲ್ಲ ನಾನು. ಇವಾಗ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ವಿಡಿಯೋಸ್ ನೋಡ್ತಿರುವಾಗ ಇದೊಂದು ಸಿಕ್ತು. ಅಲ್ಲಿ ಪಟ್ಟದಕಲ್ಲು ಹೋಗುವಾಗ ಯಾವುದೋ ಊರು ಬರುತ್ತೆ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಅಲ್ಲಿಂದ ರೋಡ್ ತುಂಬ ಚೆನ್ನಾಗಿದೆ, ಸೊ ಅಲ್ಲಿಂದ ನನಗೆ ಕೊಟ್ಟಿದ್ರು ಅವರು. ಅಲ್ಲಿ ಹೋದ್ಮೇಲೆ ನಮ್ಗೆ ಎಳ್ನೀರ್ ಕೊಟ್ರು. ನಾನು ಓಪನ್ ಮಾಡಿ ಕೊಡಿ ಅಂದಿದ್ದಕ್ಕೆ ಇವ್ರು ನೋಡಿ ಹೇಗೆ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಬೈಕ್ ಇದು ಕೀಲೇ ಓಪನ್ ಮಾಡ್ತಿದ್ದಾರೆ. ನೋಡಿ ಗೈಸ್, ನನ್ನ ಜೊತೆ ಯಾರಿದ್ದಾರೆ? ಕಂಡಿ ನೆಕ್ಸ್ಟ್ ಪಟ್ಟದಕಲ್ಲು ಫೇಮಸ್ ಟೆಂಪಲ್ಗೆ ಹೋಗಿದ್ವಿ. ಇದು ನಮ್ದು ಸೆಕೆಂಡ್ ಟೈಮ್ ಹೋಗ್ತಿರೋದು. ಆಲ್ರೆಡಿ ಒಂದ್ ಸತಿ ಹೋಗಿದ್ವಿ, ಹಾಗಾಗಿ ಈ ಸತಿ ನಾವು ಜಸ್ಟ್ ಹೊರಗಡೆಯಿಂದ ಅಷ್ಟೇ ನೋಡ್ಕೊಂಡ್ ಬಂದಿದ್ವಿ. ಒಳಗಡೆದ್ದು ಹೋದಾಗ ವ್ಲಾಗ್ ಮಾಡಿದೀನಿ ನಾನು, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿದ್ದೀನಿ, ನೋಡ್ಕೊಂಡ್ ಬನ್ನಿ. ಹಿಂದಿನ ಕಾಲದವರು ಹೇಗೆಲ್ಲ ಕೆತ್ತನೆ ಇತ್ತು ನೋಡಿ, ಇದನ್ನ ನೋಡಿದಾಗ ಹೆಮ್ಮೆ ಅನ್ಸುತ್ತೆ ನಮ್ಗೆ, ಇಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇವಾಗ ಒಳಗೆಲ್ಲ ಹೋಗಲಿಲ್ಲ, ನಾವು ಮೊನ್ನೆನೇ ಹೋಗಿ ಬಂದಿದ್ವಿ. ಹಾಗಾಗಿ ಇವಾಗ ಇಲ್ಲೇ ಹಂಗೆ ನೋಡಿಕೊಂಡು ಸ್ವಲ್ಪ, ಆವತ್ತು ನಾನು ಕರೆಕ್ಟ್ ವೀಡಿಯೋ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಈ ಸತಿ ಸ್ವಲ್ಪ ಹೊರಗಡೆ ಇದೆಲ್ಲ ತೋರಿಸಿದ್ದೀನಿ, ಎಲ್ಲ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಫ್ರೆಂಡ್ಸ್ ಫಾರ್ ಎವರ್ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ದೂರ ಇದ್ದಾರೆ. ಇವತ್ತು ಫ್ರೆಂಡ್ಶಿಪ್ ಡೇ ಆ್ಯಕ್ಚುಲಿ. ನೆಕ್ಸ್ಟ್ ಹೇಗೂ ಊಟದ ಟೈಮ್ ಆಗಿದೆ ಅಂತ ಹೇಳಿ ಹುಡುಕ್ತಿರುವಾಗ ಹೋಟೆಲ್ ಪಟ್ಟದಕಲ್ಲು ಅಂತೇಳಿ ಇತ್ತಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ ನಾವು. ಅಲ್ಲಿ ಜೋಳದ ರೊಟ್ಟಿ ಊಟ ಇತ್ತು, ಹಾಗೆ ಕಟಕ್ ರೊಟ್ಟಿ ಕೂಡ ಇತ್ತು. ನಿಮಗೆ ಯಾವುದು ಬೇಕು ಆ ಐಟಮ್ ಕೊಡ್ತಾರೆ, ಹಾಗೆ ಹೋಳಿಗೆನೂ ಕೊಡ್ತಾರೆ. ನಾನು ಅಲ್ಲಿ ನಮ್ಮ ಕಡೆ ಹೇಗೆ ರೊಟ್ಟಿ ಮಾಡ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ ತಗೊಳ್ತೀನಿ ಅಂದೆ, ಅವರು ತಗೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ಈ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸಜ್ಜೆ ರೊಟ್ಟಿ, ನನ್ನ ಫೇವ್ರೆಟ್ ಇದು ರೊಟ್ಟಿ. ಸೊ ಅವರು ನೆಕ್ಸ್ಟ್ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಡ್ದು ಮಾಡಿದ್ರು ಒಂದು ರೊಟ್ಟಿ. ಮತ್ತೆ ಇತ್ತೀಚೆಗೆಲ್ಲ ಬಡ್ದು ಮಾಡೋದು ಕಮ್ಮಿ ಆಗಿದೆ, ಎಲ್ಲರೂ ಲಟ್ಟಣಿಗೆ ಯೂಸ್ ಮಾಡ್ತಾರೆ. ಅದರಲ್ಲೂ ಚೆನ್ನಾಗಿ ಬರುತ್ತೆ ರೊಟ್ಟಿ, ಬಟ್ ಬಡ್ದಿದ್ದು ಟೇಸ್ಟೇ ಚೇಂಜ್ ಅಲ್ವಾ. ಸೊ ಲಟ್ಟಣಿಗೆ ಬಂದು ಅದೊಂದು ಎಲ್ಲರಿಗೂ ಯೂಸ್ ಆಗಿದೆ, ಬೇಗ ಬೇಗ ರೊಟ್ಟಿ ಮಾಡ್ಬೋದು. ಬಡ್ದು ಅಂದರೆ ಕಾಯಿ ಸಿಕ್ಕಾಪಟ್ಟೆ ನೋವಾಗುತ್ತೆ, ಬಟ್ ಇವರು ರೊಟ್ಟಿ ಬಡ್ದು ಮಾಡಿದ್ರು ಅದೊಂದು. ನೆಕ್ಸ್ಟ್ ಟೈಮ್ ನೀವೇನಾದರೂ ಪಟ್ಟದಕಲ್ಲಿಗೆ ಹೋದರೆ ಈ ಪಟ್ಟದಕಲ್ಲು ಹೋಟೆಲ್ನ ಮಿಸ್ ಮಾಡಲೇಬೇಡಿ. ಅಲ್ಲಿಗೊಮ್ಮೆ ವಿಸಿಟ್ ಕೊಟ್ಟು ಹಾಗೇನೆ ಅಲ್ಲಿನ ಊಟನ ಟೇಸ್ಟ್ ಮಾಡಿ ಬನ್ನಿ. ಇದು ಬದ್ನಿಕಾಯಿ, ಇದು ಸೊಪ್ಪು, ಇದಕ್ಕೇನಂತಾರ? ಆಕೆ ಅಲ್ಲ, ಚಟ್ನಿ ಪುಡಿ, ನೆಕ್ಸ್ಟ್ ಇಲ್ಲ ಕೊಟ್ಟಿದ್ದಾರೆ. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ನೀವು ಪಟ್ಟದಕಲ್ಲಿಗೆ ಬಂದರೆ ಈ ಹೋಟೆಲಿಗೆ ಬನ್ನಿ. ಹೋಟೆಲ್ ಪಟ್ಟದಕಲ್ಲು ಅಲ್ಲ ಹೆಸರು? ಹೌದು, ಹೋಟೆಲ್ ಪಟ್ಟದಕಲ್ಲು. ತಪ್ಪದೆ ಬನ್ನಿ, ನನ್ನ ಹೆಸರು ಹೇಳಿದ್ರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ತಪ್ಪದೆ ಬನ್ನಿ. ಓಕೆ, ಮತ್ತಿದು ಮೊಸರು ಅಲ್ಲ, ಮೊಸರು ಸೈಡ್ ನೋಡಿ ಗೈಸ್, ಆಲ್ರೆಡಿ ನನ್ನ ಗಂಡ ತಿಂದಿದ್ದಾರೆ. ಸಾರಿ, ಹೋಳಿಗೆ ಕೊಟ್ಟಿದ್ದಾರೆ. ಶೇಂಗಾ ಹೋಳಿಗೆ, ಶೇಂಗಾ ಹೋಳಿಗೆ ತುಪ್ಪ. ಈ ಹೋಟೆಲಿಗೆ ಬಂದರೆ ಉತ್ತರ ಕರ್ನಾಟಕದ್ದು ಏನೇನು ಸ್ಪೆಷಲ್ ಇದೆ ಅದನ್ನ ಕೊಡ್ತಾರೆ ಅವರು. ನಿಮಗೆ ಕಟ್ಟಗೆ ರೊಟ್ಟಿ ಬೇಕಂದ್ರೆ ಕಟ್ಟಗೆ ರೊಟ್ಟಿ, ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಕೊಡ್ತಾರೆ. ಇದು ನೋಡಿ ಸನ್ಫ್ಲವರ್ ಸೀಡ್ಸ್ ನಾವು ತಿಂತೀವಲ್ಲ, ಸೊ ಅದೇ ಫಸ್ಟಿಗೆ ಹೇಗಿರುತ್ತೆ ತೋರಿಸ್ತೇನೆ ನಿಮಗೆ. ನನಗೆ ಬೇಕು ಅಂತ ಹೇಳಿ ನೋಡಿ ನನ್ನ ಗಂಡ ಅದನ್ನ ತಗೊಂಡು ಬರ್ತಿದ್ದಾರೆ. ಫ್ಲವರ್ಸ್ ಅಲ್ಲ, ಅವರು ಸೀಡ್ಸ್ ತರೋರು. ಹಾ ಅಲ್ಲೇ ತಿನ್ನಿ, ಟೇಸ್ಟ್ ನೋಡುದ ನೀನು? ಪೂರ ಒಣಗಿಲ್ಲ ಅದು ಇನ್ನು.
ಅಯ್ಯೋ ಭಾಳ ಇಲ್ಲ ಅದ್ರಾಗ. ಅಲ್ಲಿ ಹಿಂದಿತ್ತು ನೋಡು. ನಮಗ ಬೈಯಕತ್ತಾರ ಅವರು. ಮತ್ತೆ ಅವ್ರು ಯಾಕೆ ಕರೀತಾರ? ಇದು ಸನ್ಫ್ಲವರ್ ದೊಡ್ಡಾದ್ಮೇಲೆ ಅದರಲ್ಲಿ ಬೀಜ ಬರುತ್ತೆ. ಅದನ್ನೇ ಇವಾಗ ಸನ್ಫ್ಲವರ್ ಸೀಡ್ಸ್ ಎಲ್ಲ ತಿಂತಾರಲ್ಲ, ಸೊ ಇದೆ ಫಸ್ಟ್ ಮೇಲೆ ಕವರ್ ಈ ತರ ಬ್ಲ್ಯಾಕ್ ಅಲ್ಲಿ ಇರುತ್ತೆ, ನೋಡ್ತಿರ್ಬೋದು ನೀವು. ಅದನ್ನ ಓಪನ್ ಮಾಡಿದ್ರೆ ವೈಟ್ ಕಲರ್ ಸನ್ಫ್ಲವರ್ ಸೀಡ್ಸ್ ಇರುತ್ತೆ. ನಮ್ ಕಡೆ ಈ ತರ ರೋಡಲ್ಲಿ ಹೋಗೋರು ಎಷ್ಟೆಷ್ಟು ತೆಗ್ದು ತಿಂತಾರೆ ಏನೋ ಆ ತರ ಬೆಳೆಸಿರ್ತಾರಲ್ಲ, ಸೊ ಅಲ್ಲಿ ನಮ್ ಕಡೆ ಫ್ರೀ ಆಗಿ ಸಿಗುತ್ತೆ ಇದು. ಹಾಗೆ ರೋಡಲ್ಲಿ ಹೋಗ್ತಾ ತುಂಬಾ ಸನ್ಫ್ಲವರ್ ಫೀಲ್ಡ್ಸ್ ಎಲ್ಲ ಸಿಕ್ಕಿದೆ ನಮಗೆ. ಇದಿನ್ನೂ ಚಿಕ್ಕದಿದೆ, ಇದರಲ್ಲಿ ಇನ್ನೂ ಬೀಜ ಬಂದಿಲ್ಲ. ಇವಾಗ ಇದೆಲ್ಲ ಸೀಸನ್, ಸನ್ಫ್ಲವರ್ ಆಗಿರ್ಬೋದು, ಹಾಗೆ ಚೆಂಡು ಹೂವು, ಹೂಗಳಲ್ಲೆಲ್ಲ ಇವಾಗ ಸೀಸನ್. ಹೂಗಳೆಲ್ಲ ಫುಲ್ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಹೂಗಳೆಲ್ಲ ಅರಳಿ ನಿಂತಿದ್ವು. ಅದನ್ನ ನೋಡ್ಲಿಕ್ಕೆ ಒಂದು ಖುಷಿ. ನಾವು ಹಾಗೇನೆ ಅಲ್ವಾ, ಅಪರೂಪಕ್ಕೆ ಹೋದವ್ರಿಗೆ ಆ ತರ ನೋಡಿದಾಗ ಫುಲ್ ಖುಷಿ ಆಗ್ಬಿಡತ್ತೆ. ಹಾಗೇನೆ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಏನೋ ಬೈಕರ್ಸ್ ಎಲ್ಲ ಬಂದಿದ್ರು. ಅವರು ಸ್ಟಾಪ್ ಮಾಡಿ ಫೋಟೋಸ್ ವಿಡಿಯೋಸ್ ಅದನ್ನೆಲ್ಲ ತೆಗಿತಿದ್ರು. ಅವರು ಅಪರೂಪ ನೋಡೋದೆಲ್ಲ, ಸೊ ಹಾಗಾಗಿ ಅವರಿಗೂ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಅವರು ವಿಡಿಯೋಸ್ ಫೋಟೋಸ್ ಅದನ್ನೆಲ್ಲ ತೆಗಿತಿದ್ರು. ನಾನು ಟ್ರೈಪೋಡ್ ತಗೊಂಡು ಹೋಗಿದ್ದೆ ಅಂತೇಳಿ ಫುಲ್ ಟ್ರೈಪೋಡ್ ಅಲ್ಲಿ ಫೋನ್ ಹಾಕಿ ಇಷ್ಟೆಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೇನೆ. ಇಷ್ಟ ಆಗಿತ್ತು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.